ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಲಸತ್ ಮಂಜು ಮುನಿ ಮಂಡಲಿ ಮಧ್ಯ ಸೀಯ ರಘುಚಂದು ಜ್ಞಾನ ಸಭಾ ಜನುತನು ಧರೆ ಭಗತಿ ಸಚ್ಚಿದಾನಂದು सानुज सखा समेत मगन मन बिसरे हर्ष शोक सुख दुख गन पाही नाथ कही पाही गोसाई भूतल परे लकुट की नाई बचन सपेम लखन पहिचाने करत प्रणाम भरत जिय जाने बंधु स्नेह सरस येहि ओरा उत साहिब सेवा बस जोरा मिली न जाई नहीं सुदरत बनई सुकबी लखन मन की गति भनई रहे राखी सेवा पर भारू चढ़ी चंग जनु खैंच खेलारू कहत सप्रेम नाई मही माथा भरत प्रणाम करत रघुनाथा उठे राम सुनी प्रेम अधीरा कहूँ पट कहूँ निशंग धनु ತೀರಾ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಮುನಿ ಮಂಡಲಿಯ ಮಧ್ಯದಲ್ಲಿ ಸೀತಾರಾಮರು ಜ್ಞಾನಗೋಷ್ಠಿಯಲ್ಲಿ ಅಂತಂದರೆ ಅಲ್ಲಿ ಜ್ಞಾನದ ವಿಷಯವನ್ನು ಮಾತಾಡ್ತಾ ಇದ್ದಾರಲ್ಲ, ಅದಕ್ಕೆ ಜ್ಞಾನಗೋಷ್ಠಿ ಅಂದರೆ ಋಷಿಗಳು ವೇದ ಪುರಾಣಗಳು ಶಾಸ್ತ್ರಗಳಲ್ಲಿ ಏನಿದೆಯೋ ವಿಷಯಗಳು ಅದನ್ನು ತಿಳಿಸ್ತಾ ಇದ್ದಾರೆ. ಅದನ್ನು ಸಾಕ್ಷಾತ್ ಭಕ್ತಿ ಮತ್ತು ಸಚ್ಚಿದಾನಂದವೇ. ಇಲ್ಲಿ ಭಕ್ತಿ ಅಂತಂದರೆ ಸೀತೆಯನ್ನು ಭಕ್ತಿಗೆ ಹೋಲಿಸ್ತಾ ಇದ್ದಾರೆ. ಸಚ್ಚಿದಾನಂದ ಅಂತಂದರೆ ಆ ಪರಮಾತ್ಮ, ಅವನೇ ಒಂದು ಶರೀರವನ್ನು ತಗೊಂಡು ಅಲ್ಲಿ ವಿರಾಜಿಸ್ತಾ ಇದ್ದಾರೇನೋ ಹಾಗೆ ಅಲ್ಲಿ ರಾರಾಜಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವರ ಮಧ್ಯದಲ್ಲಿ ಸೀತಾರಾಮರು ಹೇಗೆ ಕಾಣಿಸ್ತಾ ಇದ್ದಾರೆ ಅಂತಂದರೆ ಸಾಕ್ಷಾತ್ ಭಕ್ತಿ ಮತ್ತು ಸಚ್ಚಿದಾನಂದವೇ ಮೈ ತೊಳೆದು ವಿರಾಜಿಸುವ ಹಾಗೆ ರಾರಾಜಿಸ್ತಾ ಇದ್ದಾರೆ. ತನ್ನ ತಮ್ಮ ಶತ್ರುಘ್ನ ಮತ್ತು ನಿಷಾದ ರಾಜ ಅವರ ಜೊತೆ ಭರತ ಅವರನ್ನು ನೋಡಿ ಭಕ್ತಿ ಪರವಶನಾಗ್ತಾನೆ. ಅವನಿಗೆ ಹರ್ಷ, ಶೋಕ, ಸುಖ, ದುಃಖ ಇದೆಲ್ಲವೂ ಕೂಡ ಮರ್ತು ಹೋಗುತ್ತೆ. ಸ್ವಾಮಿ ನನ್ನನ್ನು ರಕ್ಷಿಸು ರಕ್ಷಿಸು ಅಂತಂದ್ಬಿಟ್ಟು ಭರತ ಏನು ಮಾಡ್ತಾನೆ, ದಂಡದ ಹಾಗೆ ಒಂದು ಕೋಲು ಕೆಳಗಡೆ ಬಿದ್ದರೆ ಹೇಗಿರುತ್ತೋ ಆ ರೀತಿ ದಂಡದ ಹಾಗೆ ಅವನು ನೆಲದ ಮೇಲೆ ಬಿದ್ದು ಬಿಡ್ತಾನೆ. ಅವನ ಪ್ರೇಮ ಪೂರಿತವಾದಂಥ ಮಾತನ್ನು ಕೇಳಿ ಭರತಾನೇ ನಮಸ್ಕಾರ ಮಾಡ್ತಾ ಇದ್ದಾನೆ ಅನ್ನೋದು ಲಕ್ಷ್ಮಣನಿಗೆ ಗೊತ್ತಾಗತ್ತೆ. ನೋಡಿ, ಆ ಪ್ರೀತಿ ಅನ್ನೋದು ಹೋಗೋದಿಲ್ಲ ಎಲ್ಲೂ. ಅವನು ಭರತನ ಮೇಲೆ ಸಂಶಯ ಪಟ್ಟಿದ್ದು ಎಲ್ಲ ಉಂಟು. ಯಾಕೆ? ರಾಮನ ಮೇಲಿರುವಂಥ ಅತೀವವಾದಂತಹ ಪ್ರೀತಿ ಮತ್ತು ಕಾಳಜಿಯಿಂದ. ಆದರೆ ಇಲ್ಲಿ ಭರತ ಬಂದು ನನ್ನನ್ನು ಕ್ಷಮಿಸು ಅಂತ ಹೇಳಿ ಮಾತಾಡ್ತಾನಲ್ಲ, ಅದನ್ನು ಕೇಳಿದ ತಕ್ಷಣ ಲಕ್ಷ್ಮಣನಿಗೆ ಗೊತ್ತಾಗ್ಬಿಡುತ್ತೆ ಭರತಾನೇ ಬಂದಿರೋದು ಅಂತಂದ್ಬಿಟ್ಟು. ಇಲ್ಲಿ ಒಂದು ಕಡೆ ಭರತನಲ್ಲಿರುವಂತಹ ಸಹಜವಾದಂಥ ಭ್ರಾತೃಪ್ರೇಮ, ಇನ್ನೊಂದು ಕಡೆ ಸ್ವಾಮಿ ಸೇವೆ. ಇವಲ್ಲಿ ರಾಮನ ಸೇವೆ ಮಾಡ್ತಾ ಇದ್ದಾನೆ, ಆ ಪಾರವಶ್ಯ ಸೇವೆಯನ್ನು ಬಿಡೋದಕ್ಕಾಗೋದಿಲ್ಲ. ಈಗೇನು ಸೇವೆ ಮಾಡ್ತಾ ಇದ್ದಾನೋ ಅದನ್ನು ಬಿಡೋದಕ್ಕೂ ಆಗೋದಿಲ್ಲ. ಇಲ್ಲಿ ತನ್ನ ಅಣ್ಣ ಬಂದಿದ್ದಾನೆ, ಅವನನ್ನು ಅಪ್ಕೋಬೇಕು, ಅವನನ್ನು ಮಾತಾಡಿಸ್ಬೇಕು ಅಂತಂದರೆ ಅದು ಆಗ್ತಾ ಇಲ್ಲ. ಎರಡನ್ನೂ ಕೂಡ ಇಲ್ಲಿ ಭ್ರಾತೃ ಸ್ನೇಹವನ್ನೂ ಕೂಡ ಅವನು ಕಡೆಗಣಿಸೋದಕ್ಕಾಗೋದಿಲ್ಲ. ಆಮೇಲೆ ಇಲ್ಲಿ ತನ್ನ ಸೇವೆಯನ್ನು ಅವನು ಬಿಡೋದಕ್ಕಾಗೋದಿಲ್ಲ. ಲಕ್ಷ್ಮಣನ ಇಂತಹ ಮನದ ಒಳಗಡೆ ನಡೀತಾ ಇರೋದನ್ನು, ಈಗ ಅವನ ಮನಸ್ಸಲ್ಲಿ ಏನು ನಡೀತಾ ಇದೆಯೋ ಎರಡೂ ಕಡೆ ಅವನಿಗೆ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಂದರೆ ಆ ಒಳಗಡೆ ನಡೀತಾ ಇರೋದನ್ನು ಒಬ್ಬ ಮಹಾಕವಿ ಮಾತ್ರ ವರ್ಣನೆ ಮಾಡೋದಕ್ಕಾಗೋದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾನಿಲ್ಲಿ ವರ್ಣನೆ ಮಾಡೋದಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ. ಅವನು ಸೇವೆ ಮೇಲೇ ಹೆಚ್ಚು ಭಾರವನ್ನು ಹಾಕ್ತಾನೆ. ಇಲ್ಲ, ನಾನು ರಾಮನ ಸೇವೆ ಮಾಡಬೇಕು, ಇದು ನನ್ನ ಒಂದು ಮೊದಲನೇ ಕರ್ತವ್ಯ ಅಂತಂದ್ಬಿಟ್ಟು ಆಮೇಲೆ ಲಕ್ಷ್ಮಣ ಪ್ರೀತಿಯಿಂದ ನೆಲದ ಮೇಲೆ ಹಣೆಯನ್ನು ಚಾಚಿ ರಘುನಾಥ ಭರತ ಪ್ರಣಾಮವನ್ನು ಮಾಡ್ತಾ ಇದ್ದಾನೆ ಅಂತ ಹೇಳ್ತಾನೆ. ಅಂದರೆ ರಾಮನಿಗೆ ವಿಷಯವನ್ನು ತಿಳಿಸ್ತಾ ಇದ್ದಾನೆ. ರಾಮನಿಗೆ ಗೊತ್ತಾಗಲೇ ಇಲ್ಲ ಇಷ್ಟೊತ್ತವರೆಗೂ. ಇಲ್ಲಿ ಭರತ ಬಂದಿದ್ದಾನೆ, ಭರತ ದೀರ್ಘದಂಡ ಪ್ರಣಾಮವನ್ನು ಮಾಡ್ತಾ ಇದ್ದಾನೆ ಅಂತ ಹೇಳ್ತಾನೆ. ಇದನ್ನು ಕೇಳಿದ ತಕ್ಷಣ ಶ್ರೀರಾಮ
ಪ್ರೇಮ ಪರವಶನಾಗಿ ಥಟ್ಟನೆ ಎದ್ದು ನಿಂತ್ಕೊಳ್ತಾನೆ. ಆಶ್ಚರ್ಯ, ಸಂತೋಷ ಎಲ್ಲ ಒಟ್ಟಿಗೆ ಆದಾಗ ಹೇಗಾಗುತ್ತೆ, ಭರತ ಇಲ್ಲಿಗೆ ಬಂದಿದ್ದಾನೆ, ನಮಸ್ಕಾರ ಮಾಡ್ತಾ ಇದ್ದಾನೆ ಅಂತ ಕೇಳಿದ ತಕ್ಷಣ ಕೂತ್ಕೊಂಡಿದ್ದವನು ತಟ್ಟಂತ ಎದ್ದು ನಿಂತ್ಕೊಂಡ್ಬಿಡ್ತಾನೆ. ಅವನ ಉತ್ತರೀಯ ಇರುತ್ತಲ್ಲ, ಹೆಗಲ ಮೇಲೆ ಹಾಕ್ಕೊಂಡಿರೋದು, ಅದು ಕೂಡ ಕೆಳಗಡೆ ಜಾರಿ ಬಿದ್ದೋಗುತ್ತೆ. ಬತ್ತಳಿಕೆ ಇನ್ನೊಂದು ಕಡೆ ಬಿದ್ದೋಗುತ್ತೆ. ಧನುರ್ಬಾಣಗಳು ಕೂಡ ಕೈ ಜಾರಿ ಕೆಳಗಡೆ ಬಿದ್ದು ಹೋಗುತ್ತೆ. ಅಂದರೆ ಅವನ ಮೈ ಮೇಲೆ ಅವನಿಗೆ ಪ್ರಜ್ಞೆನೇ ಇಲ್ಲ, ಅಂದರೆ ತನ್ನ ಶರೀರದ ಮೇಲಿರುವಂಥ ವಸ್ತುಗಳೆಲ್ಲ ಬಿದ್ದು ಹೋಗ್ತಾ ಇದೆ. ಅಷ್ಟು ಅವನು ಮಂತ್ರಮುಗ್ಧನಾಗಿ ಎದ್ದು ನಿಂತ್ಕೊಳ್ತಾನೆ. ಅಂದರೆ ಭರತ ಬಂದಿದ್ದಾನೆ ಅಂದಿದ ತಕ್ಷಣ ಆ ಪ್ರೀತಿಗೆ ಅವನು ಕರಗೇ ಹೋಗ್ತಾನೆ. ಅದಕ್ಕೆ ಈ ಒಂದು ಶರೀರದಲ್ಲಿ ಅವನಿಗೆ ಈ ಚೇಂಜಸ್ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೋದು. ಇಲ್ಲಿಗೆ ನಾವು ನಿಲ್ಲಿಸೋಣ. ನೋಡಿ, ಇದೆಲ್ಲ ತುಂಬ ಭಾವದಿಂದ ತುಂಬಿರುವಂತಹ ಒಂದು ಘಟನೆಗಳು. ನಾವು ಇದನ್ನು ಕೇಳ್ತಾ ಇದ್ದಾಗ ನಮ್ಮ ಕಣ್ಣು ಮುಂದೆ ಅದು ಬರ್ತಾ ಇರುತ್ತಲ್ಲ, ಅದನ್ನು ಆನಂದದಿಂದ ಸವಿಬೇಕು, ಆಯಿತಾ. ಆಮೇಲೆ ಭಗವಂತ ಮತ್ತು ಒಬ್ಬ ಭಕ್ತನ, ಅವನು ತಮ್ಮನೇ ಆಗಿರ್ಬೋದು, ಆದರೆ ಆ ಭಕ್ತಿ, ಆ ಪ್ರೀತಿ ಅನ್ನೋದು ಇದೆಯಲ್ಲ, ಅದು ಹೇಗಿರುತ್ತೆ, ಅದಕ್ಕೆ ಭಗವಂತ ಹೇಗೆ ಕರಗುತ್ತಾನೆ ಅನ್ನೋದನ್ನೆಲ್ಲ ನಾವು ಅಬ್ಸರ್ವ್ ಮಾಡಬೇಕು. ಅದನ್ನು ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಭಗವಂತ ಮತ್ತು ಭಕ್ತನ ಪ್ರೀತಿ ಹೇಗಿರುತ್ತೆ ಅನ್ನೋದನ್ನು ನಾವು ಅಬ್ಸರ್ವ್ ಮಾಡ್ತಾ ಅದರ ಆನಂದವನ್ನು ಕೂಡ ನಾವು ಸವಿಬೇಕು, ಆಯಿತಾ. ಅಲ್ಲಿ ಭರತ ಬರೋದು, ಲಕ್ಷ್ಮಣ ನೋಡಿ, ಅವನಿಗೆ ಅಣ್ಣಂದ್ರ ಮೇಲೆ ಎಷ್ಟು ಪ್ರೀತಿ ಇದೆ, ಆದರೆ ಸೇವೆಗೆ ಅವನು ಇಂಪಾರ್ಟೆನ್ಸ್ ಕೊಡ್ತಾನಲ್ವಾ. ನಾವೇನು ಮಾಡ್ತೀವಿ, ಸೇವೆಯನ್ನು ಬಿಟ್ಬಿಡ್ತೀವಿ. ಯಾರಾದರೂ ಬಂದರು ಅಂತಂದರೆ ಭಗವಂತನ ಸೇವೆ ಮಾಡ್ತಿರ್ತೀವಲ್ಲ, ಏನೋ ಪೂಜೆನೋ ಇನ್ನೊಂದೋ ಏನೋ ಮಾಡ್ತಿರ್ತೀವಿ, ಆದರೆ ಅದನ್ನು ಅರ್ಧಕ್ಕೆ ಬಿಟ್ಬಿಟ್ಟು ಮೊದಲು ಆ ಒಂದು ವಿಷಯಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ. ಫೋನ್ ಬಂದ್ಬಿಡ್ತು ಅಂತಂದರೆ ಭಗವಂತನನ್ನು ಬಿಟ್ಟು ನಾವು ಫೋನ್ ಕಡೆಗೆ ಗಮನ ಕೊಡ್ತೀವಿ. ಒಂದು 5 ನಿಮಿಷ ಆ ಸೇವೆ ಮುಗಿಸ್ಬಿಟ್ಟು ಹೋಗಿ ಫೋನ್ ಮಾಡೋದ್ರಿಂದ ಏನೂ ಮುಳುಗೋಗಲ್ಲ ಅಲ್ವಾ. ಈ ಫೋನ್ ಇಲ್ಲ ಅಂತಂದರೆ ಏನು ಮಾಡ್ತಾಯಿದ್ವಿ ಅಲ್ವಾ. ಆದರೆ ನಾವು ಎಷ್ಟು ಫೋನ್ಗಳಿಗೆ, ಹೊರಗಿನ ಪ್ರಪಂಚದ ಜನಗಳಿಗೆ, ವಸ್ತುಗಳಿಗೆ ಎಲ್ಲ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಅಂತಂದರೆ ನಮಗೆ ಭಗವಂತನೂ ಸೆಕೆಂಡ್ರಿ ಆಗಿಬಿಟ್ಟಿದ್ದಾನೆ. ಆ ರೀತಿ ನಾವು ಮಾಡೋದು ಬೇಡ. ಈಗ ನಮಗೆ ಗೊತ್ತಾದ ಮೇಲಾದರೂ ಭಗವಂತನಿಗೆ ನಾವು ಪ್ರಿಫರೆನ್ಸ್ ಕೊಡಬೇಕು. ಮೊದಲು ಅವನು ಭಕ್ತಿ ಮೊದಲು, ಆಮೇಲೆ ಬೇರೆದಿಲ್ಲ ಅನ್ನೋದನ್ನು ನಾವು ತಿಳ್ಕೊಬೋದು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.